ನಮಸ್ಕಾರ. ನಾನು ನಿಮ್ಮ ವರುಣ್. ಇವತ್ತು 2024 GKVK ಕೃಷಿ ಮೇಳಕ್ಕೆ ಬಂದಿದ್ವಿ. ಕೃಷಿ ಮೇಳದಲ್ಲಿ ಇದೊಂದು ಕಾನ್ಸೆಪ್ಟ್ ಏನಂದರೆ, ಕೊಳವೆ ಬಾವಿ ಜಲ ಮರುಪೂರಣ ಮಾದರಿ. ಅಂದರೆ ವಾಟರ್ನ ಕನ್ಸರ್ವೇಷನ್ ಮಾಡೋದಕ್ಕೆ ಬೋರ್ವೆಲ್ನ ಮುಖಾಂತರ ಹೆಂಗೆ ನಾವು ವಾಟರ್ನ ಮತ್ತೆ ಗ್ರೌಂಡ್ ವಾಟರ್ಗೆ ಹೆಂಗೆ ತಲುಪಿಸ್ತೀವಿ ಅಂತ ಹೇಳೋದಕ್ಕೆ ಈ ಥರ ಮಾಡಲ್ನ ನಾವು ಮಾಡಬೇಕಾಗುತ್ತೆ. ಬನ್ನಿ ಇಲ್ಲಿ ಇದು ಕಂಪ್ಲೀಟ್ ಏನಂದರೆ ನಮ್ಮ ಬೋರ್ವೆಲ್ಗೆ ಈ ಥರ ಫುಲ್ಲು ಇದನ್ನು ಮಾಡ್ತೀವಿ. ಸ್ಟ್ರೆಚರ್ ಇದು ಎಕ್ಸ್ಟ್ರಾ ಮಾಡ್ತೀವಿ ನಾವು ಇದು ಬೋರ್ವೆಲ್ಗೆ. ಅಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಕೆಳಗಡೆ ಇದನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಆಚೆಗಡೆ ಇರೋ ನೀರು ಒಳಗಡೆ ಹೋಗಂಗೆ ಮಾಡ್ತೀವಿ. ಅಂದರೆ ಸುತ್ತ ಸ್ಲೋಪ್ ಮಾಡಿಬಿಟ್ಟು ನೀರು ಅದರೊಳಗಡೆ ಬರಂಗೆ ಮಾಡ್ತೀವಲ್ವ. ಮಾಡಿದಾಗ ಏನಾಗುತ್ತೆ ಅಂದರೆ, ಆಚೆಗಡೆ ಇರೋ ಎಕ್ಸೆಸ್ ಆಫ್ ವಾಟರು ಬಂದು ಅದರೊಳಗಡೆಯಿಂದ ಇನ್ಫಿಲ್ಟ್ರೇಟ್ ಆಗಿ ಇಲ್ಲಿ ಹೋಲ್ಸ್ ಕಾಣುತ್ತೆ. ಹೋಲ್ಸ್ ಕಾಣ್ತಿದೆಯಲ್ವ, ಈ ಹೋಲ್ಸ್ನ ಮುಖಾಂತರ ಮತ್ತೆ ಗ್ರೌಂಡ್ ವಾಟರ್ನ ಅಂದರೆ ಮತ್ತೆ ಗ್ರೌಂಡ್ ವಾಟರ್ಗೆ ಹೋಗಿ ಅದು ರೀಚಾರ್ಜ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಬೋರ್ವೆಲ್ ರೀಚಾರ್ಜ್ ಮಾಡಲ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟು ಇಲ್ಲಿ ಮೆಸ್ ಹಾಕಿದ್ದಾರೆ. ಮೆಸ್ ಯಾಕೆಂದರೆ ಹೆಚ್ಚು ಸಿಲ್ಟ್ ಅದು ಇದೆಲ್ಲ ಹೋಗ್ಬಾರ್ದಂತ ಇದನ್ನು ಹಾಕಿರ್ತಾರೆ. ಇದು ಸ್ವಲ್ಪ ಹೈ ಅಮೌಂಟು ಬೋರ್ಡರ್ಸು, ಅದ್ರ ಮೇಲೆಗಡೆ ಸ್ಮಾಲ್ ಗ್ರಾವೆಲ್ಸ್ ಅಂದರೆ 1.2 ಮೀಟರ್ ಗ್ರಾವೆಲ್ಸು, ಮತ್ತು 40 mm ಜಲ್ಲಿ, 20 mm ಜಲ್ಲಿ. ಅದಾದಮೇಲೆ ಇದು ಚಾರ್ಕೋಲ್ನ ಹಾಕ್ತೀವಿ. ಚಾರ್ಕೋಲ್ ಅಂದರೆ ವಾಟರ್ನ ಹಿಡ್ಕೊಳ್ಳೋವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ ಈ ಚಾರ್ಕೋಲ್ಗೆ. ಈ ಚಾರ್ಕೋಲಿಂದ ಮೇಲೆಗಡೆ ಸ್ಯಾಂಡ್ ಹಾಕ್ತೀವಿ. ಸ್ಯಾಂಡನ್ನು ಕೂಡ ವಾಟರ್ ಇನ್ಫಿಲ್ಟ್ರೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಒಟ್ಟು ನಾವು ಮಾಡೋದ್ರಿಂದ ಸಾಯಿಲ್ ವಾಟರ್ನ ಕನ್ಸರ್ವೇಷನ್ನ ಮಾಡ್ಬೋದು. ಅಂದರೆ ಬೋರ್ವೆಲ್ ರೀಚಾರ್ಜ್ ಮುಖಾಂತರ ಈ ಥರ ಮಾಡ್ಬೋದು. ಇದನ್ನು ಎಲ್ಲ ರೈತರು ಆಲ್ಮೋಸ್ಟ್ ಇದನ್ನೆಲ್ಲ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಹೆಂಗಂದರೆ ನಾವು ಸಾಯಿಲ್ ವಾಟರ್ ಮತ್ತು ಈಗ ಎಕ್ಸೆಸ್ ಆಫ್ ವಾಟರ್ ಬರುತ್ತಲ್ವ ಸುತ್ತದಿಂದ ಹೊಲದಿಂದ ಎಲ್ಲ, ಅದನ್ನು ಮತ್ತೆ ಇದರೊಳಗಡೆ ಬರೋಂಗೆ ಮಾಡಿದ್ರೆ ನಾವು ವಾಟರ್ನ ಕನ್ಸರ್ವ್ ಮಾಡ್ಬೋದು, ಮತ್ತು ಗ್ರೌಂಡ್ ವಾಟರ್ಗೆ ತಲುಪಿಸ್ಬೋದು ಅದು. ಥ್ಯಾಂಕ್ ಯು.